ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ವ್ಲಾಗ್ನ ಸುಮಾರು ಒಂದು 12 ಕಾಲಾಗ್ತಾ ಬಂದಿದೆ. ಈಗ ಮಧ್ಯಾಹ್ನ 12 ಕಾಲಾಗ್ತಾ ಬಂದಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ವ್ಲಾಗ್ ಅಂತ ನಿಮಗೆ ತಂದ್ಮೇಲೆ ನೋಡಿ ಸಾಕನೆ ಗೊತ್ತಾಗಿರ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ಅಂದರೆ ಅದು ಬಂದು ಸುಮಾರು ಒಂದು ವಾರ ಆಗ್ತಾ ಬಂದಿದೆ. ಆಲ್ಮೋಸ್ಟು ನೆನ್ನೆ ಅಂತೀನಿ, ವಾರ ಆಗ್ತಾ ಬಂದಿದೆ ಆಲ್ಮೋಸ್ಟು. ಆದರೆ ನಾನು ವ್ಲಾಗ್ ಮಾಡಿರಲಿಲ್ಲ. ಅಂದರೆ ಕಾರಣಾಂತರಗಳಿಲ್ಲ ಅಂದರೆ ನಾನು ವ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ ಆಲ್ಮೋಸ್ಟ್ ಅದನ್ನು. ಏನಂದರೆ ಇದೇ ರೀತಿಯಾಗಿ ಕೂತ್ಕೊಂಡಿದ್ದೆ, ಇಷ್ಟೊತ್ತು ಕೂತ್ಕೊಂಡಿದ್ದೆ ಒಂದು ಮರದ ಕೆಳಗಡೆ. ಏನಪ್ಪ ವ್ಲಾಗ್ ಮಾಡೋದು, ಕಂಟೆಂಟೇ ಇಲ್ಲ ಅಂತ ನಾನು ಕೂಡ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ಒಂದು ಕಂಟೆಂಟ್ ಸಿಕ್ತು. ಏನಮ್ಮಂದರೆ ನಮ್ಮ ಒಂದು ಶೆಡ್ಡಿಗೆ ಹೊಸ ಮೇಕೆ ಬಂದಿದೆ, ಇನ್ನೊಂದು ಹೆಣ್ಣು ಮೇಕೆ ಬಂದಿದೆ. ಅದು ವ್ಲಾಗೇ ಮಾಡಿಲ್ಲ, ಅದು ನಿಮಗೆ ನಾನು ತೋರಿಸೇ ಇಲ್ಲ. ಅದಕ್ಕೋಸ್ಕರ ಒಳ್ಳೆ ಕಂಟೆಂಟ್ ಸಿಕ್ತು ಅಂತ ನಾನು ಕೂಡ ಇವಾಗ ಸೆಲ್ಫಿ ಸ್ಟಿಕ್ಕು ಮತ್ತು ನಾನು ಕ್ಯಾಮ್ರಾ ಎತ್ಕೊಂಡು ಎತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ಗುರು ಹೊಸ ಮೇಕೆ ಅಂತ ಇದೆಯಾ, ಇದು ನೋಡ್ರೆ ಹಳೆ ಭೀಮಾ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಫ್ರೆಂಡ್ಸ್, ಇದಾರೆ, ಬನ್ನಿ ತೋರಿಸ್ತೀನಿ, ನೋಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನಮ್ಮ ಮನೆಗೆ ಬಂದಿರೋದು ಹೊಸ ಮೇಕೆ ಅಂದರೆ ಇದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಶೆಡ್ಡಲ್ಲಿರೋದು ಅಂದರೆ ಈ ಬಿಳಿ ಪ್ಯಾಚ್ ಸೆಂಟ್ರಲ್ ಏನಿದೆ ಪ್ಯಾಚು ಇದೆ, ನಮ್ಮ ಮನೆಗೆ ಬಂದಿರೋದು. ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಮ್ಮ ಇಲ್ಲ, ಬಾ 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 ಬೈಲ್ ಬಾಯಿಲೆ. ಅಂದರೆ ಇದೇ ಒಂದು ಹೊಸ ಮೇಕೆ ನಮ್ಮ ಮನೆಗೆ ಬಂದಿರೋದು. ಆಲ್ರೆಡಿ ಅಲ್ಲಿ ಮಲಗಿರೋದು ಆಲ್ರೆಡಿ ನಿಮಗೆ ವ್ಲಾಗ್ ಮಾಡಿದ್ದೀನಿ ಮತ್ತು ತೋರಿಸಿದ್ದೀನಿ. ಆದರೆ ಇದನ್ನು ನಾನು ವ್ಲಾಗು ಮಾಡಿಲ್ಲ, ನಿಮ್ಗೆ ತೋರಿಸಿಲ್ಲ. ಹೊಸ ಮೇಕೆ ನಮ್ಮ ಮನೆಗೆ ಬಂದಿರೋದು, ಹೊಸ ಹೆಣ್ಣು ಮೇಕೆ ಅದು. ಅಂದರೆ ಈ ಹೆಣ್ಣು ಮೇಕೆ ಯಾರು ಗೊತ್ತಾ? ನಮ್ಮ ಹಳೆ ಇದಾನಲ್ಲ ಇವನು ಭೀಮಾ, ನಮ್ಮ ಹಳೆ ಪೈಲ್ಮಾನು, ಇವರ ಅಮ್ಮ. ಅಂದರೆ ಫಸ್ಟ್ ಬಂದು ಮಗ ಬಂದ, ಅದಾದಮೇಲೆ ದೇವ್ರನ್ನ ಬೇಡ್ಕೊಂಡು ಅವ್ರ ಅಮ್ಮನೂ ಕೂಡ ಕರ್ಸ್ಕೊಂಡ ಅನಿಸುತ್ತೆ ಬಹುಶಃ. ಅಲ್ಲೇನಾ ಭೀಮಾ? ಬಾರ ಇಲ್ಲಿ, ಬಾರ ಇಲ್ಲಿ, ಬಾ. ನಾನು ಬರ, ಇವನು ಆರಾಮಾಗಿ ಸಿಗ್ತಾನೆ. ಯಾಕಂತ ಹೇಳಿದ್ರೆ ಇವಾಗ ಹಗ್ಗ ಹಾಕ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಆರಾಮಾಗಿ ಸಿಗ್ತಾನೆ. ಬರ ಇಲ್ಲಿ. ಓಕೆ, ಅವನೇನೋ ಪಾಪ ಬ್ಯುಸಿನಲ್ಲಿದ್ದಾನೆ, ಅವ್ನ ಕತೆ ಬಿಡ್ರಿ. ಇವಾಗ ಹೊಸ ಮೇಕೆ ಕತೆ ಮಾತಾಡೋಣ ಬನ್ನಿ. ಅಂದರೆ ಇದೇ ಬಾ ಇರಿ, ಒಂದು ನಿಮಿಷ ಕಾಲು ಹಿಡ್ಕೊಂಡೆ, ಕಿವಿ ಹಿಡ್ಕೊತೀನಿ. 10 ನಿಮಿಷ ನಿಂತು ಆಯಿತಾ? ನೀನು ಕೂಡ ಯೂಟ್ಯೂಬಲ್ಲಿ ಬರ್ತೀಯ. ಆಲ್ರೆಡಿ ನಿನ್ನ ಮಗ ತುಂಬ ಸರಿ ಬಂದೋಗಿದ್ದಾನೆ, ಆವಾಗ ಬರ್ತಾ ಇರ್ತಾನೆ. ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಚೆನ್ನಾಗಿ ನೋಡ್ತಾ ಇರ್ತಾರೆ. ಆದರೆ ನೀನು ಯಾವತ್ತೂ ಬರಲಿಲ್ಲ ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಇವತ್ತು ಒಂದು 10 ನಿಮಿಷ ಫ್ರೀ ಮಾಡ್ಕೊ, ತಿಂದಿದೆಯಾ ಆಯಿತಾ? ಓಕೆ ಫ್ರೆಂಡ್ಸ್, ಹೊಸ ಮೇಕೆನ ಹಿಡ್ಕೊಂಡೆ. ಅಂದರೆ ಇದು ಬಂದು ಭೀಮಾ ಅವರಮ್ಮ, ಅಂದರೆ ನಮ್ಮ ಭೀಮಾ ಇದೇನಲ್ಲ ಅವ್ರ ಅಮ್ಮ. ಇದು ಎಷ್ಟಪ್ಪ ದುಡ್ಡು ಕೊಟ್ಟು ತಗೊಂಬಂದೆ ಅಂತ ಆಲ್ರೆಡಿ ಇವಾಗ ತುಂಬ ಜನ ಯೋಚನೆ ಮಾಡ್ತಾ ಇದ್ದೀರಾ. ಇದನ್ನು ಯಾವುದೇ ರೀತಿಯಾಗಿ ನಾನು ದುಡ್ಡು ಕೊಟ್ಟು ತಗೊಂಬಂದಿಲ್ಲ, ಇದು ಫ್ರೀಯಾಗೇ ತಗೊಂಬಂದಿದ್ದು. ಈ ಥರ ಬೇರೆ ಕಡೆ ನಡೀತೋ ಇಲ್ಲ ಗೊತ್ತಿಲ್ಲ, ಆದರೆ ನಮ್ಮ ಕಡೆ ನಡೆಯುತ್ತೆ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ. ಏನಂದರೆ ಇದು ನನಗೆ ಕೊಟ್ಟರು, ಇದ್ರ ಬದಲಾಗಿ ಇದು ಫ್ರೀಯಾಗೆ ಕೊಟ್ಟಿದ್ದವರು, ಇದು ಫ್ರೀಯಾಗೆ ಕೊಟ್ಟರು. ಇದ್ರ ಬದಲಾಗಿ ಇದು ಆಲ್ರೆಡಿ ಇವಾಗ 1.5 ತಿಂಗಳೇನೋ ಪ್ರೆಗ್ನೆಂಟ್, 1.5 ತಿಂಗಳಂತ ಹೇಳಿದ್ದಾರೆ. ಆಲ್ಮೋಸ್ಟ್ ನೋಡಬೇಕು. ಏನಾದರೂ ಈಟಿಗೆ ಅಥವಾ ಈಟಿಗೆ ಬಂದರೆ ನಮ್ಮ ಹತ್ರನೇ ಆಲ್ರೌಂಡು ಮೈಲಾರಿ ಇದ್ದಾನೆ, ಅಂದರೆ ಕ್ರಾಸಿಂಗ್ ಮಾಡಿಸ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಅವ್ರು ಹೇಳಿರೋ ಪ್ರಕಾರ 1.5 ತಿಂಗಳಾಗಿದೆ ಅಂತ ಹೇಳ್ತಾರೆ. ಅದೇನು ಅನ್ನೋದು ಗೊತ್ತಿಲ್ಲ, ಇನ್ನೂ ನೋಡಬೇಕು. 1.5 ತಿಂಗಳಾಗಿದೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ, ನೋಡೋಣ. ಅಂದರೆ ಇದು 1 ಮರಿ ಹಾಕ್ಬೋದು ಅಥವಾ 2 ಮರಿ ಹಾಕ್ಬೋದು, 3 ಮರಿ ಹಾಕ್ಬೋದು, 4 ಮರಿ ಹಾಕ್ಬೋದು. ಅಂದರೆ ನಾವು ಮೇಸದಲ್ಲಿರುತ್ತೆ, ಅದು ನಮ್ಮ ಅದೃಷ್ಟ. ಅದು ಎಷ್ಟು ಮರಿ ಆಗುತ್ತೋ ಅದು ನಮ್ಮ ಅದೃಷ್ಟ. ಅದ್ರ ಬದಲಾಗಿ ಇದು ಫ್ರೀಯಾಗಿ ಕೊಟ್ಟಿದ್ದಾರಲ್ಲ, ಇವಾಗ ಅದ್ರ ಬದಲಾಗಿ ಇದ್ರ ಹೊಟ್ಟೆನಾಗ ಹುಟ್ಟೋ ಒಂದು ಮರಿ ನಾವು ಅವ್ರಿಗೆ ಫ್ರೀಯಾಗಿ ಕೊಡಬೇಕು. ಇದು ಎಕ್ಸ್ಚೇಂಜ್ ಆಫರ್. ಅಂದರೆ ಈ ಥರ ತುಂಬ ನಡೀತವೆ ನಮ್ಮೂರಲ್ಲಿ. ಅಂದರೆ ಫಸ್ಟು ಅಂದರೆ ತುಂಬ ನಡೀತವೆ. ಅದರಲ್ಲಿ ಏನಂದರೆ ಒಂದು ನಾನಾ ರೀತಿಯಲ್ಲಿ ನಡೆಯುತ್ತೆ. ಏನಂದರೆ ಇವಾಗ ಫಸ್ಟ್ನೇ ನಾವು ಅಂದರೆ ಫಸ್ಟ್ ಮರಿ ಹಾಕಿದ್ದಾಗ ನಾವು ಮಾಡಿಕೊಂಡು ನೆಕ್ಸ್ಟು ಪ್ರೆಗ್ನೆಂಟ್ ಆದಾಗ ತುಂಬು ಮಾಡಿ, ಅಂದರೆ ಪ್ರೆಗ್ನೆಂಟ್ ಆದಮೇಲೆ ನಾವು ಕಳಿಸ್ಬೇಕು, ಅದು ಕೂಡ ಮಾಡ್ತಾರೆ. ಇಲ್ಲ ಅಥವಾ ಇದು ಕೂಡ ಮಾಡ್ತಾರೆ. ಇದೇ ಅಲ್ಲ, ಮ್ಯಾಕಿಗಳೇ ಆಗಿಲ್ಲ, ಒಂದು ಎಮ್ಮೆ ಆಗಿರ್ಬೋದು, ಹಸು ಆಗಿರ್ಬೋದು, ಈ ಥರ ನಡೀತವೆ. ಅದೇ ರೀತಿಯಾಗಿ ಇದು ಕೂಡ ನಡೆದಿರೋದು. ಅಂದರೆ ಇದ್ರ ಜೊತೆಗಿರೋವು ಇನ್ನೂ ಸುಮಾರು ಒಂದು 5-6 ಹೆಣ್ಣು ಇದ್ವು, ಅದನ್ನಲ್ಲಿ ಮಾರಾಕ್ತೀನಿ, ಸಂತೆಯಲ್ಲಿ ಮಾರಾಕ್ತೀನಿ. ಆದರೆ ಈ ಒಂದು ಜಾತಿ ಕಳ್ಕೊಬಾರ್ದು, ಇದು ಗುರ್ತಿರಬೇಕು ಅನ್ನೋದು ಕಾರಣಕ್ಕೋಸ್ಕರ ಅವರು ನನಗೆ ಫ್ರೀಯಾಗೇ ಕೊಟ್ಟಿದ್ದಾರೆ. ಅದ್ರ ಬದಲಾಗಿ ಇದು ಮರಿ ಹಾಕಿದಾಗ ಸುಮಾರು ಒಂದು ಮರಿ ಅವ್ರಿಗೆ ನಾನು ಕೊಡಬೇಕಾಗುತ್ತೆ. ತಾಯಿ ಬಂದು ಇಲ್ಲೇ ಉಳ್ಕೊತಾಳೆ, ಇದ್ರ ಮರಿ ಬಂದು ನಾನು ಕೊಡಬೇಕಾಗುತ್ತೆ. ಆ ಥರ ಒಂದು ಎಕ್ಸ್ಚೇಂಜ್ ಆಫರ್ ಅಂತಲೇ ಹೇಳ್ಬೋದು.
ಇವಾಗ ನಡೆದಿರೋದು. ಅಂದರೆ ಇದು ಸುಮಾರು ನನ್ನ ಹತ್ರ ಬಂದು ಆಲ್ಮೋಸ್ಟ್ 1 ತಿಂಗಳಾಗಬೇಕಾಗಿತ್ತು. ಆದರೆ ಅವ್ರು ಮೊದಲೇ ಹೇಳಿದ್ರು, ಆದರೆ ನಾನು ಎತ್ಕೊಬರಲಿಲ್ಲ. ಯಾಕಂತ ಹೇಳಿದ್ರೆ ಅವಾಗಿನ್ನ ನಮಗೆ ಮಳೆ ಆಗಿರಲಿಲ್ಲ, ಮೇವಿರಲಿಲ್ಲ. ಸುಮ್ಗೆ ಇವಾಗ ಇರೋ ಮರಿಗಳಿಗೆ ಸಾಲ್ತಾ ಇರಲಿಲ್ಲ ಅವಾಗ ಮೇವು. ಇನ್ನು ಇದನ್ನು ತಗೊಂಬಂದು ನಾನು ಎಲ್ಲಪ್ಪ ಮೇಯಿಸ್ಲಿ ಅಂತ ನಾನು ಬೇಡ ಅಂತ ಹೇಳಿದ್ದೆ. ಅದಾದಮೇಲೆ ಮಳೆ ಬಿದ್ದ ಮೇಲೆ ತಿರ್ಗಾ ಕರೆದು ಕೇಳಿದ್ರು, ಓಕೆ ಇವಾಗ ಏನಂತ ಸಿಕ್ಕಾಪಟ್ಟೆ ನನಗೆ ಮೇವಿದೆ, ಅದಕ್ಕೋಸ್ಕರ ನಾನು ಮತ್ತೆ ಇದು ನಮ್ಮ ಮನೆಗೆ ಬಂದಿದೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 1.5 ತಿಂಗಳು ಇವಾಗ ಪ್ರೆಗ್ನೆಂಟ್ ಆಗಿದೆ. ಆಲ್ಮೋಸ್ಟ್ ಇದಕ್ಕೆ ಏನಂತ ಹೇಳಿದ್ರೆ ಇದು ಇನ್ನು ನಮ್ಮ ಮನೆಯಲ್ಲೇ ಉಳ್ಕೊಳುತ್ತೆ. ಮೊದಲು ಬಂದಿದ್ದು ಇದು ಅಂದರೆ ಮೊನ್ನೆ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಇದು ಬಂದಿದ್ದು ಫಸ್ಟು. ಅಂದರೆ ಇದಕ್ಕೆ ನೇಮ್ ಬಂದು, ಇದಕ್ಕೆ ಹೆಸರು ಬಂದು ಮಂಗ್ಲಿ ಅಂತ ಇಟ್ಟಿದ್ದೀನಿ. ಏನು ಹೇಳಿ, ಮಂಗ್ಲಿ ಅಂತ ಹೆಸರಿಟ್ಟಿದ್ದೀನಿ ಈ ಒಂದು ಹೆಣ್ಮೇಕೆಗೆ, ಅಂದರೆ ಅಲ್ಲಿರೋ ಹೆಣ್ಮೇಕೆಗೆ. ಇದಕ್ಕೆ ಬಂದು ಇನ್ನೂ ಹೆಸರಿಟ್ಟಿಲ್ಲ. ಆ ಕಡೆ ಬಂದು ಲಾಸ್ಟಲ್ಲಿ ಇರೋನು ಮೈಲಾರಿ, ಈ ಕಡೆ ಇರೋನು ಭೀಮ. ಇದೇ ಹೆಸರು ಬಂದು ಮಂಗ್ಲಿ. ಇದೇ ಹೆಸರು ಬಂದು ಮಂಗ್ಲಿ. ಇದೇ ಹೆಸರು ಬಂದು ಇನ್ನೂ ಏನು ಕೂಡ ಇಟ್ಟಿಲ್ಲ. ಆದರೆ ಮನೇಲಿ ಹೇಳಿದ್ರು ರಾಣಿ ಅಂತ ಇಡು ಅಂತ. ಆ ಹೆಸರು ನನಗೆ ಯಾಕೋ ಸೂಟ್ ಆಗಿಲ್ಲ, ಅಷ್ಟೇನು ಇಷ್ಟ ಆಗಲಿಲ್ಲ. ನನಗೇನಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ನೋಡಿ, ಮೈಲಾರಿ, ಭೀಮ, ಮಂಗ್ಲಿ ಎಷ್ಟು ಚೆನ್ನಾಗಿದೆ. ಆ ಥರ ಒಂದು ಒಳ್ಳೆ ಡಿಫ್ರೆಂಟ್ ಹೆಸರುಗಳು ಬೇಕು ನನಗೆ. ಏನಂದರೆ ಆ ಥರ ಡಿಫ್ರೆಂಟ್ಸ್ ಯಾವುದೂ ಕೂಡ ನನಗೆ ಐಡಿಯಾ ಬರಲಿಲ್ಲ. ಅದಕ್ಕೋಸ್ಕರ ನನ್ನ ಹೆಸರು ಇರಲಿಲ್ಲ. ಇನ್ನು ಇದು ಹೆಸರು ಹಿಡ್ದಿರ ಒಂದು ಮ್ಯಾಕೆ ಅಂತ ಕರಿತಾ ಇದ್ದೀವಿ ಅಷ್ಟೇ. ಹೊಸ ಮ್ಯಾಕೆ ಅಂತ ಕರಿತೀವಿ ಅಷ್ಟೇ. ಅದು ಹಳೆ ಮ್ಯಾಕೆ, ಇದು ಹೊಸ ಮ್ಯಾಕೆ ಅಂತ ಕರಿತೀವಿ. ಇನ್ನು ಇದಕ್ಕೆ ಹೆಸರು ನಂಗೆ ಸಿಗಲಿಲ್ಲ. ದಯವಿಟ್ಟು ನಿಮ್ಗೆ ಏನಾದರೂ ಒಂದು ಒಳ್ಳೆ ಹೆಸರು ಏನಾದ್ರು ನಿಮಗೆ ಮೈಂಡಲ್ಲಿ ಏನಾದರೂ ಬಂದರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೆಸರಿಡೋದಕ್ಕೆ, ನಾಮಕರಣ ಮಾಡೋದಕ್ಕೆ. ಇದಕ್ಕೆ ಏನು ಹೆಸರು ಇಡ್ಬೋದು ಅಂತ. ಇನ್ನು ಮುಂದೆ ಇದು ನಮ್ಮ ಶೆಡ್ಡೆಲ್ಲ ಇರುತ್ತೆ ಆಲ್ಮೋಸ್ಟು. ಯಾಕಮ್ಮ ನಿಂತ್ಕಮ್ಮ. ಆಲ್ಮೋಸ್ಟ್ ಏನಂದರೆ ತುಂಬ ಪರವಾಗಿಲ್ಲ, ಸಾಧು ಪ್ರಾಣಿ, ಏನಂತ ಗಲಾಟೆ ಏನಿಲ್ಲ. ಆರಾಮಾಗಿ ತುಂಬ ಚೆನ್ನಾಗಿ ಹೊಂದ್ಕೊತಾ ಇದ್ದಾಳೆ. ನೋಡ್ಬೋದು, ತುಂಬ ಚೆನ್ನಾಗಿ ಹೊಂದ್ಕೊತಾ ಇದ್ದಾಳೆ. ಈಗ ಇಲ್ಲಿಂದ ಆಚೆ ಬಂದು ನಮ್ಮ ಮನೇಲಿ ಬೆಳೆಯುತ್ತೆ, ನಮ್ಮ ಮನೇಲೇ ಇರುತ್ತೆ ಈ ನಮ್ಮ ಮ್ಯಾಕೆ. ಇದಕ್ಕಿನ್ನ ಹೆಸರಿಟ್ಟಿಲ್ಲ. ಏನಾದರೂ ನಿಮ್ಗೆ ಏನಾದರೂ ಒಳ್ಳೆ ಡಿಫ್ರೆಂಟ್ ಆಗಿರೋ ಹೆಸರೇನ ಜ್ಞಾನ ಬಂದರೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಕ್ಕೂ ಕೂಡ ಒಂದು ನಾಮಕರಣ ಮಾಡಿಬಿಡೋಣ ಅಲ್ವಾ. ಮೈಲಾರಿ, ಭೀಮ, ಮಂಗ್ಲಿ, ಇದಕ್ಕೇನು ಹೆಸರಿಡಬೇಕು ಅಂತ ದಯವಿಟ್ಟು ನಿಮ್ಗೇನಾದ್ರು ಐಡಿಯಾ ಬಂದರೆ ಒಂದು ವೇಳೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.